ಈ ಬಾರಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ. ಇದರಿಂದಾಗಿ ಜಲಾನಯನ ಪ್ರದೇಶದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬಹಳಷ್ಟು ಮಳೆ ಕೊರತೆ ಉಂಟಾಗಿದೆ. ಶಿವನಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆಯೇ ಸ್ಥಗಿತ ಆಗುವಂತಹ ಸನ್ನಿವೇಶ. ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನಸಮುದ್ರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ 1.5 ತಿಂಗಳಿನಿಂದ ಜಲವಿದ್ಯುತ್ ಉತ್ಪಾದನೆ ಬಂದ್ ಆಗಿದೆ. ಇಲ್ಲಿ ಕೆಆರ್ಎಸ್ ಕಬಿನಿ ಡ್ಯಾಂನಿಂದ ನೀರು ಬಿಟ್ಟರೆ ಮಾತ್ರ ಇಲ್ಲಿ ಜಲವಿದ್ಯುತ್ ಉತ್ಪಾದನೆಯಾಗುತ್ತೆ. ಪ್ರತಿನಿತ್ಯವೂ ಕೂಡ ಸುಮಾರು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುವಂತಹ ಕೇಂದ್ರ. ಪ್ರತಿ ದಿನದ ವಿದ್ಯುತ್ ಉತ್ಪಾದನೆಗೆ 1450 ಕ್ಯೂಸೆಕ್ ನೀರು ಅಗತ್ಯ ಇದೆ. ಆದರೆ ಈ ಬಾರಿ ಭಾರಿ ಪ್ರಮಾಣದಲ್ಲಿ ಮಳೆ ಕೊರತೆ ಇದೆ. ಇದರಿಂದಾಗಿ ವಿದ್ಯುತ್ ಉತ್ಪಾದನೆ ಸದ್ಯಕ್ಕೆ ಸ್ಥಗಿತ ಆಗಿದೆ. ಶಿವನಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆಯೇ ಸ್ಥಗಿತ ಆಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ಉಂಟಾಗಿರೋದ್ರಿಂದಾಗಿ ಜಲವಿದ್ಯುತ್ ಉತ್ಪಾದನೆಯ ಮೇಲೆ ಇದರ ನೇರ ಪರಿಣಾಮ ಬಿದ್ದಿರೋದು. ಶಿವನಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತ ಆಗಿದೆ. ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಅನ್ನುವಂಥ ಹೆಗ್ಗಳಿಕೆ ಇದಕ್ಕಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ 1.5 ತಿಂಗಳಿನಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಬಂದ್ ಆಗಿದೆ. ಕೆಆರ್ಎಸ್ ಹಾಗೂ ಕಬಿನಿ ಈ 2 ಡ್ಯಾಂಗಳಿಂದ ನೀರು ಬಿಟ್ಟರೆ ಮಾತ್ರ ಉತ್ಪಾದನೆ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಸುಮಾರು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಇದೆ. ಆದರೆ ಮಳೆಯ ಕೊರತೆಯಿಂದಾಗಿ ಕಳೆದ 1.5 ತಿಂಗಳಿನಿಂದ ವಿದ್ಯುತ್ ಉತ್ಪಾದನೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. 1450 ಕ್ಯೂಸೆಕ್ ನೀರು ಅಗತ್ಯ ಇದೆ. ರಾಜ್ಯಾದ್ಯಂತ ಈ ಬಾರಿ ಭಾರಿ ಪ್ರಮಾಣದಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಇದರ ಪರಿಣಾಮ ಇದು. ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಅನ್ನುವಂಥ ಹೆಗ್ಗಳಿಕೆ ಹೊಂದಿರುವಂತಹ ಶಿವನಸಮುದ್ರ ಮಳೆ ಕೊರತೆಯಿಂದಾಗಿ ವಿದ್ಯುತ್ ಉತ್ಪಾದನೆ ಸಂಪೂರ್ಣವಾಗಿ ಕಳೆದ 1.5 ತಿಂಗಳಿನಿಂದ ಸ್ಥಗಿತ ಆಗಿರೋದು. ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಶಿವನಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಕಳೆದ 1.5 ತಿಂಗಳಿಂದ ಸ್ಥಗಿತ ಆಗಿದೆ. ಮಳೆರಾಯನ ಅವಕೃಪೆ ಕಾವೇರಿ ನದಿಯ ಜೀವಕಳೆಯನ್ನೇ ಕಸಿದುಕೊಂಡಿದೆ. ಕಾವೇರಿ ಕೊಳ್ಳದಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳು ನೀರಿಲ್ಲದೆ ಬಣಗುಡ್ತಾ ಇರ್ತಕ್ಕಂಥದ್ದು. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಗಗನಚುಕ್ಕಿ ಜಲಪಾತದ ಬಳಿ ಇದ್ದೀನಿ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ನೀರಿಲ್ಲದೆ ಈ ಗಗನಚುಕ್ಕಿ ಜಲಪಾತ ಸಂಪೂರ್ಣವಾಗಿ ಬಣಗುಡ್ತಾ ಇದೆ. ನಮಗೆ ಕೇವಲ ಬಂಡೆಗಳ ದರ್ಶನ ಅಷ್ಟೇ ಆಗ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಜೂನ್ ಜುಲೈನಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗ್ತಾ ಇತ್ತು. KRS ಜಲಾಶಯದಿಂದ ಒಂದು ಅಪಾರ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಹರಿಬಿಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಗಗನಚುಕ್ಕಿ ಜಲಪಾತಕ್ಕೆ ಜೀವಕಳೆ ಬರ್ತಾ ಇತ್ತು. 100 ಅಡಿ ಎತ್ತರದಿಂದ ಕಾವೇರಿ ನದಿ ಧುಮ್ಮಿಕ್ಕಿ ಹರಿಯುವಂತಹ ದೃಶ್ಯವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಅಂತೇಳಿ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಅಂದರೆ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈ ಗಗನಚುಕ್ಕಿ ಜಲಪಾತಕ್ಕೆ ಬಂದು ಆ ಕಾವೇರಿ ನದಿಯ ಆ ಸೊಬಗನ್ನು, ಗಗನಚುಕ್ಕಿ ಜಲಪಾತದ ಆ ಪ್ರಕೃತಿಯ ಸೊಬಗನ್ನು ಕಣ್ತುಂಬಿಕೊಳ್ತಾ ಇದ್ರು. ಬಂಡೆಗಳಿಗೆ ಅಪ್ಪಳಿಸಿ ಹಾಲ್ನೊರೆಯಂತೆ ಧುಮ್ಮಿಕ್ಕುವಂತಹ ಕಾವೇರಿ ನದಿಯ ಆ ದರ್ಶನವನ್ನು ಪಡ್ಕೊಳ್ತಾ ಇದ್ರು. ಆದರೆ ಈ ವರ್ಷ ಪರಿಸ್ಥಿತಿ ಸ್ವಲ್ಪ ಬೇರೆ ಇದೆ. ಯಾಕಂತ ಹೇಳಿದ್ರೆ ಜೂನ್ ಜುಲೈನಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆ ಆಗಿಲ್ಲ. ಮಳೆರಾಯ ಕೈಕೊಟ್ಟಿದ್ದರಿಂದಾಗಿ ಇಡೀ ಜಲಾಶಯ ಕಾವೇರಿ ನದಿ ಬರದಾಗುವಂಥ ಪರಿಸ್ಥಿತಿಯನ್ನು ತಲುಪಿರ್ತಕ್ಕಂಥದ್ದು. ಅಂದರೆ ಆ ಕಾರಣಕ್ಕಾಗಿ ಈ ಗಗನಚುಕ್ಕಿ ಜಲಪಾತ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಬರ್ತಿರ್ತಕ್ಕಂಥ ಪ್ರವಾಸಿಗರು ಆ ಬೇಸರದಿಂದಲೇ ಹೊರನಡೆಯುವಂಥ ಪರಿಸ್ಥಿತಿಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಈ ಪ್ರಕೃತಿ ಸೊಬಗನ್ನು ಸವಿಲಿಕ್ಕೆ ಅಂತೇಳಿ ಪ್ರವಾಸಿಗರು ಬರ್ತಾರೆ. ಆದರೆ ನೀರಿಲ್ಲದೆ ಬಣಗುಡ್ತಿರ್ತಕ್ಕಂಥ ಈ ಪ್ರವಾಸಿ ಸ್ಥಳ ಗಗನಚುಕ್ಕಿಯನ್ನು ನೋಡಿ ಬೇಸರದಿಂದಲೇ ಆ ಪ್ರವಾಸಿಗರು ಕೂಡ ಇಲ್ಲಿಂದ ಹೊರ ನಡೀತಾ ಇರ್ತಕ್ಕಂಥದ್ದು. ಅಂದರೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಕಾವೇರಿ ಕೊಳ್ಳದಲ್ಲಿ ಬರ್ತಕ್ಕಂಥ ಬಹುತೇಕ ಪ್ರವಾಸಿ ಸ್ಥಳಗಳಿದೆ. ಯಾಕಂತ ಹೇಳಿದ್ರೆ ಕಾವೇರಿ ನದಿ ಮೈದುಂಬಿ ಹರಿದಾಗಷ್ಟೇ ಈ ಪ್ರವಾಸಿ ಸ್ಥಳಗಳಿಗೆ ಜೀವಕಳೆ ಬರುತ್ತೆ. ಆ ಜೀವಕಳೆಯನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಅಂತೇಳಿ ಪ್ರವಾಸಿಗರು ಬಹಳ ಸಂತಸದಿಂದ ಬರ್ತಾರೆ. ಆದರೆ ಈ ವರ್ಷ ಮಳೆರಾಯ ಕೈಕೊಟ್ಟಿದ್ದರಿಂದಾಗಿ ಆ ಕಾವೇರಿ ನದಿ ಬರದಾಗಿದೆ. ಆ ಕಾರಣದಿಂದಲೇ ಬಹುತೇಕ ಪ್ರವಾಸಿ ಸ್ಥಳಗಳು ನೀರಿಲ್ಲದೆ ಬಣಗುಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಗಗನಚುಕ್ಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.